Hello guys, welcome back another video. ಹೋಗೋಣ. ನಾನು ಇವತ್ತು ನಮ್ಮ ಅಕ್ಕನ ಕರ್ಕೊಂಬರೋಕ್ಕೆ ಗಾಡಿ ತಗೊಂಡು ಹೋಗ್ತಾ ಇದ್ದೀನಿ. ಇವತ್ತು ಕೆಲಸದಿಂದ ಬೇಗ ಬಂದಿದ್ದೀನಿ, ಆದ್ದರಿಂದ ನಮ್ಮ ಅಕ್ಕನ ಕರ್ಕೊಂಬರೋಕ್ಕೆ ಅಂತ ಗಾಡಿ ತೊಗೊಂಡು ಹೋಗ್ತಾ ಇದ್ದೀನಿ. ಹೋದ ವಿಡಿಯೋ ಅಪ್ಲೋಡ್ ಮಾಡಿರೋದನ್ನ ನೋಡಿದ್ದಾರೆ ಪರವಾಗಿಲ್ಲ ಜನ. ಸ್ಟಾರ್ಟಿಂಗ್ ಸಾಕು, ಆಮೇಲೆ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಆ್ಯಕ್ಚುಲಿ ನಾವು ದೇವಸ್ಥಾನಕ್ಕೆ ಹೋಗಿದ್ದು ವಿಡಿಯೋ ಸ್ಟಾರ್ಟಿಂಗಲ್ಲಿ ಒಂಚೂರು ಸ್ಲೋ ಮೋಷನ್ ಇದಾಗಿದೆ. ಫಸ್ಟ್ ಟೈಮ್ ಅಲ್ಲ, ಏನೋ ಒಂಚೂರು ಪ್ರಾಬ್ಲಮ್ ಆಗಿದೆ. ಅದು ಎಂಡಲ್ಲಿ ಚೆನ್ನಾಗಿದೆ, ನೋಡೋಣ ಆದರೆ ಹಾಕ್ತೀನಿ. ಆದರೆ ಅದನ್ನು ಆರ್ಲಿ ಡೇವಿಡ್ಸನ್ದು ಬೈಕ್ ವಿಡಿಯೋ ಮಾಡಿದ್ನಲ್ಲ, ಅದು ಕರೆಕ್ಟಾಗಿ ಬಂದಿದೆ, ಅದನ್ನು ಹಾಕಿದ್ದೀನಿ. ನೋಡಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್. ಆ್ಯಕ್ಚುಲಿ ಡೈಲಿ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊತೀನಿ. ಟೈಮ್ ಸಾಲಲ್ಲ ಕೆಲಸದಿಂದ ಬರೋದಕ್ಕೆ, ಇಲ್ಲ ಅಂದರೆ ಮಾಡ್ತಿದ್ದೆ. ಆದ್ರೆ ಸಿಕ್ಕಿರೋ ಟೈಮಲ್ಲೇ ಮಾಡಬೇಕು, ಈಗೇನು ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ನನಗೆ ವ್ಲಾಗ್ ಮಾಡೋಕ್ಕೆ ತುಂಬ ಇಷ್ಟ. ಟೈಮ್ ಸೂಟ್ ಆಗೋಲ್ಲ, ಮತ್ತು ಕೆಲವೊಂದು ಕೆಲಸಗಳು ಅಡ್ಡ ಬರ್ತವೆ. ಆ್ಯಕ್ಚುಲಿ ಇಲ್ಲಿಬ್ಬರು ಕಾಂಪಿಟೇಷನ್ ಫೋನ್ನ ಕಿವಿ ಸಂದಿಗೆ ಇಟ್ಕೊಂಡು ಮಾತಾಡ್ಕೊಂಡು ಹೋಗ್ತಿದ್ದಾರೆ. ಅದು ಯಾವ ಗ್ಯಾರಂಟಿ ಮೇಲೆ ಓಡಿಸ್ತಾರೋ ಗೊತ್ತಿಲ್ಲ. ಒಳ್ಳೆ ಹೆಲ್ಮೆಟ್ ಆದ್ರೂ ಹಾಕೋಣಲ್ಲ, ಹೆಲ್ಮೆಟ್ ಹಾಕೊಂಡ್ರೂ ಓಡಿಸ್ಬೋದಲ್ಲ. ಕಾಮನಾಗಿ ಎಲ್ಲರೂ ನಾನು ನೋಡಿದಾಗೆ ಹೆಲ್ಮೆಟ್ನ ನಮ್ಮ ಹುಡುಗರು ಏನು ಮಾಡ್ತಾರೆ ಅಂದರೆ ತಲೆಗೆ ಹಾಕೊಂಡ್ತಲೇ ಕೈಯಲ್ಲಿ ಹಾಕೊಳೋದು, ಗಾಡಿ ಓಡಿಸ್ಬೇಕಾರೆ ಕೈಯಲ್ಲಿ ಇಕ್ಕೊಂಡು ಇಲ್ಲ ಮಿರರ್ಗೆ ಹಾಕ್ಕೊಂಡು ಮುಂದೆ ಇಕ್ಕೊಂಡು ಹೋಗ್ತಾರೆ, ಹೊರ್ತು ತಲೆಗೆ ಹಾಕೋಣಲ್ಲ. ಅದರಿಂದ ಕಷ್ಟ ಆದಮೇಲೆ ಗೊತ್ತಾಗೋದು, ಅದು ಏನನ್ನ ಹೆಚ್ಚು ಕಮ್ಮಿ ಆದಾಗಲೇ ಅದ್ರ ಬೆಲೆ ಗೊತ್ತಾಗೋದು. ಕಣ್ಮುಂದೆ ಇರೋದೇ ಉಂಟಂತೆ, ಅದನ್ನು ಹಾಕೊಳ್ಳೋದಕ್ಕೆ ಹೇಗೆ ಅಂತಾರೆ, ಏನೋ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ನಮ್ಮ ಅಕ್ಕನ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ. ಗೋಪುರ ಹಾಕೊಂಡು ಹೋಗ್ತಾಯಿದ್ದೀನಿ. ಫಸ್ಟ್ ಅವಳು ಮಾಡೋ ಕೆಲಸ ನಗ್ತಾಳೆ ಅವಳು. ಎಲ್ಲ ಆಲ್ಮೋಸ್ಟ್ ಅಲ್ಲಿ ಹೀಗೇನೆ, ಬೇರೆ ಏನೋ ಒಂದು ಇದು ಮಾಡ್ಬೇಕಾದ್ರೆ ನಗೋದು ಫಸ್ಟ್ ಕಾಮನ್ ಆಗಿರುತ್ತೆ. ಅಂದರೆ ಕಿಂಡಲ್ ಅಂತಲ್ಲ, ಆಲ್ಮೋಸ್ಟ್ ಹೊಸತನ ಅಲ್ವಾ, ನೋಡೋಕ್ಕೊಂಥರ ಇದಿರುತ್ತೆ. ಅದರಿಂದ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಕಾಮಿಡಿಯಾಗಿ ನಗ್ತಾರೆ, ತಿಳ್ಕೊತಾರೆ. ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಸಂಜೆ ರೈಡ್ ಮಾಡೋಕ್ಕೆ ಒಂಥರ ಚೆಂದ. ತುಂಬ ಕತ್ಲಾದ್ಮೇಲೆ ಕಷ್ಟ ರೈಡ್ ಮಾಡೋದು. ನನ್ನ ಗಾಡಿ ಬಗ್ಗೆ ಒಂದು ಪಬ್ಲಿಕ್ ರಿಯಾಕ್ಷನ್ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡುವ, ಅದನ್ನು ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಆದರೆ ಅದನ್ನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಚಾರ್ಜರ್ ಗಾಡಿಗಳು ಬಂದ್ಬಿಟ್ಟು ಎಲ್ಲ ಆಲ್ಮೋಸ್ಟ್ ಅದನ್ನು ತೊಗೊಂಡು ಏನು ಮಾಡ್ತಾರೆ ಅಂತಂದರೆ ಝುಯ್ ಝುಯ್ ಏನೋ ಹೋಗ್ತಾ ಇರ್ತಾರೆ, ಸೌಂಡ್ ಬರೋಲ್ಲ. ಅದೊಂದು ಪ್ರಾಬ್ಲಮ್. ಅದ್ರಲ್ಲಿ ಬಿಟ್ಟರೆ ಚೆನ್ನಾಗಿದೆ ಗಾಡಿ. ಅಕಸ್ಮಾತ್ ಹಿಂದೆ ಯಾರು ಬರ್ತಾಯಿದೆ ಅಂತ ನೋಡ್ದಲೇ ಇದ್ದೇನೋ ಸಡನ್ನಾಗಿ ಏನೋ ತಿರ್ಕೊಂಡ್ರೆ ಆಕ್ಸಿಡೆಂಟ್ ಆಗ್ತವೆ. ಮತ್ತು ಈ ಗಾಡಿಗಿಂತ ಫಾಸ್ಟಾಗಿ ಮೂವ್ ಆಗುತ್ತದು. ಈ 650cc ಆದ್ರೂ ಅದನ್ನು ಒಂದು ಸೈಡ್ ಹೊಡೆಯೋಕ್ಕಾಗಲ್ಲ ಪಿಕಪ್ಪಲ್ಲಿ.
ಬಟ್ ಆ ಗಾಡಿ ಕ್ರೇಜೇ ಬೇರೆ, ಈ ಗಾಡಿ ಕ್ರೇಜೇ ಬೇರೆ. ನಮ್ಮ ಅಕ್ಕನ ಆಫೀಸ್ ಬಂತು. ಅವಳಿಗೆ ಇಲ್ಲಿ ಬಂದು ಫೋನ್ ಮಾಡಬೇಕು, ಇಲ್ಲಾಂದರೆ ನಿಂತ್ಕೊಂಡು ನೋಡ್ತಿರ್ತಾಳೆ. ತಿರುಗಿಸ್ಕೊಂಬಿಡೋಣ. ಈಗ ನಮ್ಮ ಅಕ್ಕನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವಳು ಫಸ್ಟ್ ನೋಡ್ತಿದ್ದಾಗೆ ನಕ್ಬಿಟ್ಲು. ಏನೋ ಮಾಡೋಕ್ಕ ಕಾಮನ್, ನಮ್ಮವ್ರು ಯಾವ್ದಾದ್ರು ನಗ್ತಾರೆ. ಕರೆಕ್ಟ್ ಟೈಮಿಗೆ ಸಿಗ್ನಲ್ ಬಿಟ್ಟೈತೆ, ಹೋಗೋಕ್ಕಾಗೋ ಡೌಟು. ನೋಡೋಣ. ಇದು ಆ್ಯಕ್ಚುಲಿ ಒಂದು ಸಿಗ್ನಲ್ ಸಿಗಾಕೊಂಡ್ರೆ ಇನ್ನೊಂದು ಸಿಗ್ನಲ್ ಪಕ್ಕ ಸಿಗಾಕಂತೀವಿ. ಒಂದು ಸಿಗ್ನಲ್ ಮಿಸ್ ಆದ್ರೆ ಇನ್ನೊಂದು ಸಿಗ್ನಲಲ್ಲಿ ಬಚಾವ್ ಆಗೋ ಚಾನ್ಸಸ್ ತುಂಬ ಇದೆ. ಆ್ಯಕ್ಚುಲಿ ನುಗ್ಗಿಬಿಡೋದೆ ರೇಟ್ ಬಿದ್ದೆ ಅಂತ. ಈ ರೋಡಲ್ಲಿ ಆ್ಯಕ್ಚುಲಿ ಶಾಪಿಂಗ್ ಅವು ಇವು ಅಂತ ಮಾರ್ಟ್ಗಳಾಗ್ಬಿಟ್ಟು ಝೂಡಿಯೋ ಇವೆಲ್ಲ ಓಪನ್ ಆಗಿ ಈ ರೋಡ್ ತುಂಬ ಒಂಚೂರು ಟ್ರಾಫಿಕ್ ಆಗಿದೆ, ಗಾಡಿ ನಿಲ್ಲಿಸ್ತಾರೆ. ಮೊದಲು ಖಾಲಿ ಅನಿಸೋದು, ಈಗೆಲ್ಲ ಗಾಡಿಗಳು ಪಾರ್ಕಿಂಗ್ ಮಾಡೋಕೆ ಅಲ್ಲಲ್ಲೇ ಗಾಡಿಗಳನ್ನ ನಿಲ್ಲಿಸ್ತಾರೆ. ಈ ಟ್ರಾಫಿಕ್ ನೋಡಿ ಗಾಡಿಗಳು ಓಡಿಸೋದಕ್ಕೆ ಬೇಜಾರಾಗ್ಬಿಡುತ್ತೆ ಸಿಟೀಲಿ. ನಮ್ಮ ಬೈಕರ್ಸಿಗೆ ಪ್ರಾಬ್ಲಮ್ ಆಗೋದಂದರೆ ಮೇಯ್ನ್ ಈ ಸಿಟಿಗಳೇ. ಸಿಗ್ನಲ್ಸು, ಗೇರ್ ಚೇಂಜ್ ಮಾಡ್ತಾನೆ ಇರಬೇಕು, ಹೆವಿ ರಿಸ್ಕ್ ಅನಿಸುತ್ತೆ. ಆಟೋ ಮೇಲೆ ಒಂದು ಲೈನ್ ನೋಡಿದೆ ಈಗ. ಆ ಲೈನ್ ಏನು ಗೊತ್ತಾ? ತಲೆಬಾಗು ತಿಳಿದವರಿಗೆ ತಲೆ ಹಿಡುಕರಿಗಲ್ಲ ಅಂತ ಹೇಳಿದೆ. ಒಬ್ಬೊಬ್ರು ಒಂದೊಂಥರ ಇರುತ್ತಲ್ಲ ಅನಿಸುತ್ತೆ. ಆ ಲೈನ್ನ ಬರ್ಸ್ತಾರಲ್ಲ, ಆಲ್ಮೋಸ್ಟ್ ಅಲ್ಲಿ ಆಟೋಯಿಂದನೇ ಜಾಸ್ತಿ ಬರ್ಸೋದನ್ನು. ಆದರೆ ಆ ಅನುಭವದ ಮಾತುಗಳವೆಲ್ಲ ತುಂಬ ಚೆನ್ನಾಗಿತ್ತು ಲೈನ್ ಅದು. ಸುಶೀಲ್ ಜ್ಯುವೆಲರ್ಸ್ ಸ್ಮಾರ್ಟ್. ಆ್ಯಕ್ಚುಲಿ ಒಂದು ಇದರಲ್ಲಿ ನ್ಯೂಸ್ ಆಗಿದೆ ತುಮಕೂರಲ್ಲಿ. ನಾನು ನೋಡ್ದಂಗೆ ರೀಲ್ಸಲ್ಲಿ ನೋಡಿದ್ದೆ. ಈ BMTC KSRTC ಬಸ್ಸಲ್ಲೆಲ್ಲ ವಿಮಲ್ಲು ತಂಬಾಕುದು ಅದೇ ಸ್ಟಿಕ್ಕರ್ ಹಾಕಿರೋದನ್ನೆಲ್ಲ ಕಿತ್ತಾಕಿದ್ದಾರೆ ಅಂತೇಳಿ. ಅವ್ರು ಮಾಡ್ತಾ ಇರೋದು ಒಳ್ಳೆ ಕೆಲಸನೇ. ನಾನು ಆದರೂ ಅವ್ರಿಗೆ ಹೇಳೋದೇನಂತಂದರೆ, ಸ್ಟಿಕ್ಕರ್ ಕಿತ್ತಾಕೋದ್ರಿಂದ ಅದನ್ನು ನಿಲ್ಸೋಕ್ಕಾಗೋದಕ್ಕಿಲ್ಲ. ಅದ್ರ ಬದಲಾಗಿ ಅಂಗಡಿಯಲ್ಲಿ ಮಾರ್ತಾ ಇರೋದನ್ನೇ ತಗೊಂಡೋಗಿ ಸುಟ್ಟಾಕ್ಬಿಟ್ರೆ ಬೇಡ ಅನ್ನತ್ತಾ? ಆ ಥರ ಮಾಡಿ ಕಂಪ್ಲೀಟಾಗಿ ನಿಲ್ಲಿಸ್ಬೋದು. ನಮ್ಮ ಇಂಡಿಯಾನು ಇಂಪ್ರೂವ್ಮೆಂಟ್ ಆಗುತ್ತೆ. ಅದ್ರ ಬದಲಾಗಿ ಈ ಥರ ಸ್ಟಿಕ್ಕರ್ ಎಷ್ಟೇ ಕಿತ್ತಾಕಿರೋ ಏನು ಪ್ರಯೋಜನ ಬರುತ್ತೆ ಅಂತ ಆ್ಯಡೆಲ್ಲ ಟಿ ವಿಲಲ್ಲೇ ತೋರಿಸ್ತಾರೆ. ಸ್ಟಿಕ್ಕರ್ ಕಿತ್ತಾಕಿರಿ ಎಂತ ಆಗುತ್ತೆ ಹೇಳಿ ನೀವೇ? ನಾನು ಹೇಳೋದೇನಂದರೆ ಅದು ಕಂಪ್ಲೀಟಾಗಿ ಬಂದ್ ಮಾಡಬೇಕು ಅಂದರೆ ಅಂಗಡಿಗೆ ಹೋಗ್ಬಿಟ್ಟು ಅಲ್ಲದೆ ಹಾಕಿರೋನೆಲ್ಲ ಕಿತ್ಕೊಂಬಂದು ಸುಟ್ಟಾಕ್ಬಿಡಿ. ಹಾಗಾದರೂ ಮಾಡಿ. ಅದೇ ಅವ್ರು ಮಾಡ್ತಾರೋ ತಪ್ಪು ಅಂತ ಹೇಳ್ತಾಳೆ ನಾನು. ಆ ಥರ ಮಾಡಿದ್ರೆ ಏನು ಪ್ರಯೋಜನ ಬರೋಲ್ಲ ಅಂತ ಹೇಳ್ತಾ ಇರೋದು. ಪೂರಾ ನಿಲ್ಲಿಸೋದಕ್ಕಂತೂ ಆಗೋದೇ ಇಲ್ಲ. ಒಂದು ಸ್ವಲ್ಪ ದಿನ ಇದು ಮಾಡ್ತಾರೆ, ವಾಪಸ್ ಮತ್ತೆ ಅದೇ ಶುರು ಮಾಡ್ಕೊತಾರೆ. ಅದ್ರ ಬದಲಾಗಿ ಅದನ್ನೇ ಅಂಗಡಿಯಲ್ಲೇ ಪೂರಾ ಬ್ಯಾನ್ ಮಾಡಿಬಿಟ್ರೆ ನಾವು ಹಾಕೋದನ್ನೇ ಆಟೋಮೆಟಿಕ್ಲಿ ಎಲ್ಲ ಕಂಟ್ರೋಲ್ ಆಗುತ್ತಾ?
ಅವರೆಷ್ಟು ಅವಾಗ ಅವರೇ ಸುಮ್ಮನೆ ಆಗ್ಬಿಡ್ತಾರೆ, ಬ್ಯಾನರ್ ಗೇನರ್ ಏನೂ ಹಾಕಲ್ಲ. ನೋಡಿ ಆದಷ್ಟು ಆ ಥರ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ನಮ್ಮ ಇಂಡಿಯಾದ ಅದೊಂದೇ ಪ್ರಾಬ್ಲಮ್, ಅದನ್ನು ಮಾಡಬೇಡಿ, ಅದನ್ನು ತಿನ್ನಬೇಡಿ, ಇದು ಬ್ಯಾನ್ ಮಾಡಿ ಅಂತೆಲ್ಲ ಮಾತಾಡ್ತಾರೆ ಹೊರತು, ಮಾಡ್ತಾರೆ ಹೊರತು ಕಂಟ್ರೋಲ್ ಅಂತೂ ಯಾವುದೇ ಕಾರಣಕ್ಕೂ ಆಗಿಲ್ಲ. ಅದಿನ್ನೂ ಹೆಚ್ಚಾಗ್ತಿದೆ ಹೊರತು ಯಾವುದೇ ಕಾರಣಕ್ಕೂ ಕಮ್ಮಿ ಆಗಿಲ್ಲ. ಆ ಸಿಗರೇಟ್ ಪ್ಯಾಕೆಟ್ ಮೇಲೆ ಆಗಲಿ, ಹನ್ಸು, ಪಾನ್ ಪರಾಕು, ಗುಡ್ಕಾಯಿ ಇವುಗಳ ಮೇಲೆ ಅಲ್ಲೆಲ್ಲ ಆ ಚಿತ್ರಗಳನ್ನ ಹಾಕಿರ್ತಾರೆ, ಫೋಟೋಗಳ್ನ, ಹಿಂಗಾಗುತ್ತೆ ತಿಂದರೆ ಈ ಥರ ಎಲ್ಲ ಆಗುತ್ತೆ ಅಂತಲೇ ಹಾಕಿರ್ತಾರೆ. ಆದರೂ ನಮ್ಮ ಜನ ಅದನ್ನು ನೋಡಲ್ಲ, ಪ್ಯಾಕೆಟ್ ಇರೋದು ಹಾಕೊಂಡು ಎಸ್ಬಿಡ್ತಾರೆ. ಎಸ್ಬಿಟ್ಟು ತಿಂದ್ಬಿಟ್ಟು ಸುಮ್ಮನಾಗ್ತಾರೆ. ದಿನ ಸಾಯರ್ಗಳೇ ಅವರ ಅಂಥೇಳಿ ಹೇಳ್ತಕ್ಕ ಚೆನ್ನಾಗಿರ್ಬೇಕು ಅಂತೇಳಿ ತಿಂತಾರೆ ಅಷ್ಟೇ. ಅವ್ರಿಗೂ ಖುಷಿ, ಅವ್ರು ತಿನ್ನಲಿ, ಏನು ಸಿಗೋಲ್ಲ ಅದರಲ್ಲಿ, ಏನು ಸಿಗುತ್ತೆ ಹೇಳಿ ನೀವೇ. ಅದ್ರ ಬದಲು ಹೊಟ್ಟೆ ತುಂಬ ಊಟ ಮಾಡಿ ದೇಹಕ್ಕೆ ಶಕ್ತಿನಾದರೂ ಸಿಗುತ್ತೆ. ಅದು ತಿನ್ನೋದ್ರಿಂದ ಏನೂ ಸಿಗೋದಿಲ್ಲ. ಅದೆಲ್ಲ ಅಡಿಕ್ಷನ್ ಅಷ್ಟೇ, ಸುಮ್ಮನೆ ದುಡ್ಡು ವ್ಯಯ. ಅದೇ ದುಡ್ಡನ್ನ ನೀವು ಸೇವಿಂಗ್ಸ್ ಮಾಡಿದ್ರೆ ನಿಮ್ಮ ಡ್ರೀಮ್ ಏನಿರುತ್ತೆ ಅದನ್ನೆಲ್ಲ ಫುಲ್ಫಿಲ್ ಮಾಡ್ಬೋದು. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಆ ಬ್ಯಾನರ್ನ ಸ್ಟಿಕ್ಕರ್ನ ಕಿತ್ತಾಕ್ತಾರೋರಿಗೆ ಅವ್ರಿಗೂ ನಮ್ಮ ಕಡೆಯಿಂದ ಸಪೋರ್ಟ್ ಇರಲಿ. ಒಳ್ಳೆ ಕೆಲಸನೇ ಮಾಡ್ತಾಯಿದ್ದಾರೆ. ಆದರೂ ಇನ್ನು ಸ್ವಲ್ಪ ಫಾಸ್ಟಾಗಿ ಮಾಡಿದಷ್ಟು ಆಟೋಮೆಟಿಕ್ಲಿ ನಿಲ್ಲುತ್ತೆ ಅದು. ಈ ಥರ ಸ್ಟಿಕ್ಕರ್ ಕಿತ್ತಾಕೋದ್ರಿಂದ ಅವರೇನು ತಲೆ ಕೆಡಿಸ್ಕೊಳಲ್ಲ. ಮೇಯ್ನ್ ಎಲ್ಲಿರುತ್ತೆ ಅಲ್ಲಿಗೆ ಬುಡದಿಂದನೇ ಕಿತ್ತಾಕ್ಬಿಡ್ಬೇಕು ಅದನ್ನು, ಆವಾಗಲೇ ಅದು ಸಂಪೂರ್ಣವಾಗಿ ನಿಲ್ಲೋದು. ನೋಡುವ ಏನಾಗುತ್ತೆ. ಇಂಡಿಯಾದಲ್ಲ ಅವನ್ನೆಲ್ಲ ನಿಲ್ಲಿಸೋದಕ್ಕೆ ಆಗಲ್ಲ, ತುಂಬ ಕಷ್ಟ ಇದೆ. ಯಾಕೆಂದರೆ ಅದರಿಂದನೇ ಗೌರ್ಮೆಂಟಿಗೆ ತುಂಬ ಲಾಭ ಹೋಗ್ತಾ ಇರೋದ್ರಿಂದ ಅವರೇನು ತಲೆನೇ ಕೆಡಿಸ್ಕೊಳಲ್ಲ. ನಾನು ಇರೋದನ್ನು ನಾನು ಜನಗಳಿಗೆ ತಲುಪಿಸ್ಬೇಕು, ಏನು ಅಂದ್ಕೊಂಡಿದ್ದೀನಿ ಅದನ್ನು. ಐ ಟ್ರೈ ಮೈ ಬೆಸ್ಟ್. ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ವೀಡಿಯೋ ಮಾಡ್ತಾನೆ ಇರ್ತೀನಿ. ಅಯ್ಯಪ್ಪ, ಹಾಂ ಆ್ಯಕ್ಚುಲಿ ಸಿದ್ಧಗಂಗಾ ಮಠ, ಸಿದ್ಧಗಂಗಾ ಮಠದ ಜಾತ್ರೆ ಇದೆ. ಅದರಿಂದ ನಮ್ಮ ರೋಡು ಈಗ ಬೇರೆ ರೆಡಿ ಮಾಡ್ತಾ ಇದ್ದಾರಿಂದ ತುಂಬಾ ಧೂಳು. ಮಿನಿಮಮ್ ಏನೋ 3 ತಿಂಗಳಿಂದ 4 ತಿಂಗಳಿಂದ ತುಂಬ ಧೂಳಿದೆ. ಹೋಗ್ಲಿ ಬಿಡು, ನಮ್ಮ ಅಕ್ಕ ಬೈತಾವಳೆ ಏನು ಅಷ್ಟು ಜೋರಾಗಿ ಹೋದ್ರು ಅಂತ. ಏನೋ ಮಾಡೋಕ್ಕಲ್ಲ, ಒಬ್ಬ ಬರೋದು ಒಂದೊಂಥರ. ಇಲ್ಲಿ ಒಬ್ಬರೇ ಕ್ವಶನ್ ಮಾಡೋಕ್ಕೆ ಹೋದರೆ ತಪ್ಪಾಗುತ್ತೆ. ನಮ್ಮ ಇಂಡಿಯಾದಲ್ಲಿ ಒಗ್ಗಟ್ಟಿಂದ ಹೋದರೆ ಅದಕ್ಕೊಂದು ನ್ಯಾಯ ಸಿಗುತ್ತೆ ಹೊರತು ಒಬ್ಬನೇ ಏನೇ ಬಡ್ಕೊಂಡ್ರೆ ಅಂತ ಏನೂ ಸಿಗಲ್ಲ. ಬೇಳೆಕಾಳು ಅಷ್ಟೇ. ಈಗ ನನ್ನ ಮನೆ ಹತ್ರ ಬಂದು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್. ಈ ವಿಡಿಯೋ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ವೀಡಿಯೋ ಹಾಕ್ತಾಯಿರ್ತೀನಿ.